ಕೇಳಿ ಅನುಭವಿಸು, ಒಳಕ್ಕೆ ತಗೋ ಅವಳ ಪ್ರೇಮವನ್ನು. ಲಲಿತಾ ಸಹಸ್ರನಾಮ ವಾಸ್ತವವಾಗಿ ಇರೋದು ಪಾರಾಯಣಕ್ಕೂ ಅಲ್ಲ, ಕುಂಕುಮಾರ್ಚನೆಗೂ ಅಲ್ಲ, ಹೋಮಕ್ಕೂ ಅಲ್ಲ. ಅದು ಏರುವುದು ಕೇವಲ ನಮ್ಮ ಪ್ರೇಮವನ್ನು ತಾಯಿಗೆ ಅರ್ಪಿಸಿ ಅವಳ ಪ್ರೇಮವನ್ನು ನಾವು ಅನುಭವಿಸೋಕ್ಕೆ ಇರುವ ಒಂದು ಶ್ರೇಷ್ಠವಾದ ಮಾರ್ಗ ಲಲಿತಾ ಸಹಸ್ರನಾಮ. ನಾವು ಪ್ರೇಮವನ್ನು ಅನುಭವಿಸ್ಬೇಕು, ಅವಳ ಜೊತೆ ಮಾತಾಡಬೇಕು, ಕೇಳಬೇಕು, ಭಾವಿಸಬೇಕು. ಅದಕ್ಕೆ ಅಪ್ಪಾಜಿ ಕಳಿಸುವ ಭಾವಾರ್ಥವನ್ನು ಮತ್ತೆ 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 ನೀನು ಕೇಳ್ತಾ ಇದ್ದರೆ ನಿನ್ನ ಹೃದಯದೊಳಗಡೆ ತಾನೇ ತಾನಾಗಿ ಆ ಭಾವ ತುಂಬಿರುತ್ತೆ. ಯಾವಾಗ ನೀನು ಕೇಳಕ್ಕೆ ಹೋಗ್ತೀಯ ಆಗ ತಾನೇ ತಾನಾಗಿ ಹೊರಗೆ ಬರುತ್ತೆ. ಭಾವ ಅಂದರೆ ಅರ್ಥ ಅಲ್ಲ, ಇಟ್ಸ್ ನಾಟ್ ಎ ಮೀನಿಂಗ್, ಇಟ್ಸ್ ಎ ಫೀಲಿಂಗ್. ಅದು ಫೀಲಿಂಗ್. ನಿನಗದು ಒಳಗಡೆ ಅರ್ಥ ತುಂಬಿದಾಗ ಆ ಭಾವಕ್ಕೆ ನೀನೇರಕ್ಕೆ ಸಾಧ್ಯ. ಅದಕ್ಕೆ ಮತ್ತೆ ಮತ್ತೆ ಕೇಳಬೇಕು. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ ತನಿ ಹೇಳ್ತಾ ಇದ್ದರೆ ಒಳಗಡೆ ಹೃದಯದಲ್ಲಿ ಅಮ್ಮ ಕೋಟಿ ಕೋಟಿ ಬ್ರಹ್ಮಾಂಡ ಸೃಷ್ಟಿ ಮಾಡು, ನೀನು ನನ್ನನ್ನು ಜ್ಞಾಪಕ ಇಟ್ಕೊಂಡಿರ್ತೀಯ ಅಲ್ವೇನೆ ಅಮ್ಮ. ಇದೇ ಭಾವ, ಅರ್ಥ ಅಲ್ಲ, ಭಾವ ಒಳಗಡೆ. ನಾಮ ಪಾರಾಯಣ ಪ್ರೀತ ನಂದಿ ವಿದ್ಯಾ ನಟೇಶ್ವರಿ ಅಂತ ನೀ ಹೊರಗಡೆ ಹೇಳ್ಕೊಂಡು ಹೋದರೆ ಅಮ್ಮ ನಿನ್ನ ಅಮ್ಮ ಅಂದರೆ ಸಾಕು, ನೀ ಬಂದುಬಿಡ್ತೀಯ ಅಲ್ವೇನೆ ಅಮ್ಮ. ಇದು ಭಾವ, ಇದು ಮೀನಿಂಗ್ ಅಲ್ಲ. ಮೀನಿಂಗ್ ತಿಳ್ಕೊಂಡೇನೋ ಆಗಲ್ಲ, ಬುದ್ಧಿವಂತ ಆಗಬಹುದು ಅಷ್ಟೇ. ಆದರೆ ಭಾವ ಒಳಗಡೆ ಬರಬೇಕು. ಆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿನ್ನ ಭಾವವನ್ನು ನೋಡಬೇಕು. ಗೂಢಗುಲ್ಫಾ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಅಮ್ಮ ನಿನ್ನ ಪಾದ ಎಷ್ಟು ಮುದ್ದಾಗಿದೆ. ಈ ಭಾವಗಳು ಒಳಗೆ ತಾನೇ ತಾನಾಗಿ ಸ್ಫುರಣೆ ಆಗಬೇಕು. ನೀನು ಅಪ್ಪಾಜಿ ಹೀಗೆ ಹೇಳಿದ್ರಲ್ವಾ ಅಂತ ಜ್ಞಾಪಿಸ್ಕೊಳ್ಳೋದಲ್ಲ, ಅದು ಮೊದಲನೇ ಸ್ಟೇಜು. ಅಂತಿಮ ಹಂತದಲ್ಲಿ ಅದು ತಾನೇ ತಾನಾಗಿ ಒಳಗಡೆಯಿಂದ ಆ ಭಾವ ಅನ್ನೋದು ಉಕ್ಕಿ